ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರುಕ್ಮಿಣಿ ವಸಂತ್ ಅವರ ಎಐ ಫೋಟೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರುಕ್ಮಿಣಿ ವಸಂತ್ ದೂರಿನ ಬೆನ್ನಲ್ಲೇ ಆಕ್ಟಿವ್ ಆಗಿದ್ದಾರೆ ಪೊಲೀಸ್ನವರು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದವರ ಪತ್ತೆಗೆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಸಿಸಿಬಿ ಸೈಬರ್ ಪೊಲೀಸರು ಸರ್ವಿಸ್ ಪ್ರೊವೈಡರ್ ಕಂಪನಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಎಐ ಪೋಸ್ಟ್ ಹಂಚಿದ ಐಡಿಗಳ ಮಾಹಿತಿ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. 16 ಐಡಿಗಳ ಮುಖೇನ ಪೋಸ್ಟ್ ಮಾಡಿರುವುದು ಗಮನಕ್ಕೆ ಬಂದಿದೆ. ಹೀಗಾಗಿ ಎಲ್ಲ ಸರ್ವಿಸ್ ಪ್ರೊವೈಡರ್ ಕಂಪನಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಇದೇ ವಾರ ಸಿಸಿಬಿ ಪೊಲೀಸರ ಕೈ ಸೇರಲಿದ್ದಾವೆ ಐಡಿಗಳ ವಿವರ. ಫೋಟೋ ಮಾರ್ಫ್ ಮಾಡಿದ್ದವರ ಬುಡಕ್ಕೆ ಬಿಸಿ ನೀರು ಬಿಡೋದಕ್ಕೆ ತಯಾರಿ ನಡೀತಾ ಇದೆ. ಈಗ ಹೊರ ರಾಜ್ಯದವರಿಂದ ಎಐ ಫೋಟೋಗಳ ವೈರಲ್ ಕೃತ್ಯ ಶಂಕೆ ಇದೆ. ಹೊರ ರಾಜ್ಯದವರು ಈ ರೀತಿಯಾಗಿ ಮಾಡಿದ್ದಾರೆ, ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋ ಶಂಕೆ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಯಾರೇ ಮಾಡಿದ್ರು ಕೂಡ ಅಂಥವರ ವಿರುದ್ಧ ಕ್ರಮ ಆಗಬೇಕು. ಇದು ಒಬ್ಬ ನಟಿಯ ವಿಚಾರ ಅಲ್ಲ, ಬೇರೆ ಬೇರೆಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಹಿಂಗೆ ಆಗ್ತಾನೇ ಇದೆ. ಸಾಮಾನ್ಯ ಹೆಣ್ಣು ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿದ್ರೆ ಅವರ ಫೋಟೋವನ್ನು ಮಾರ್ಕ್ ಮಾಡ್ತಾ ಇದ್ದಾರೆ, ಅಶ್ಲೀಲವಾಗಿ ಬಿಂಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿನೇ ಈ ಕೇಸ್ ಬಹಳಷ್ಟು ರೋಚಕತೆ ಪಡಿತಾ ಇದೆ, ಜೊತೆಗೆ ಗಂಭೀರತೆಯನ್ನು ಪಡ್ಕೊಂಡಿದೆ ಮತ್ತು ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ ರುಕ್ಮಿಣಿ ವಸಂತ್ ಅವರ ಫ್ಯಾನ್ಸ್ ಕಡೆಯಿಂದ. ಯಾಕೆ ಅಂತ ಅಂದರೆ ಈಗ ಒಬ್ಬ ಸೆಲೆಬ್ರಿಟಿಗೆ ಈ ರೀತಿಯಾಗಿ ಮಾಡ್ತಾರೆ, ಇದನ್ನು ಹೀಗೆ ಬಿಟ್ಟರೆ ಮುಂದೆ ಬೇರೆ ಬೇರೆ ಮಹಿಳೆಯರು ಯುವತಿಯರು ಫೋಟೋ ಹಾಕಂಗೇ ಇಲ್ಲ ಹಾಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಆ ರೀತಿಯಾಗಿ ಆತಂಕದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಾಗಿ ಇಂಥದ್ದಕ್ಕೆಲ್ಲ ಈಗಲೇ ಕಡಿವಾಣ ಬೀಳಬೇಕು ಅನ್ನೋದು ಎಲ್ಲರ ಆಗ್ರಹ ಆಗಿರೋದೀಗ.